16-17ನೇ ಶತಮಾನಗಳಲ್ಲಿ ಮೈಸೂರು ಒಡೆಯರ್ ರಾಜ್ಯವು ಸ್ಥಿರತೆ ಮತ್ತು ವಿಸ್ತರಣೆಯ ದಿಕ್ಕಿನಲ್ಲಿ ವೇಗವಾಗಿ ಮುಂದುವರಿಯಿತು. ವಿಜಯನಗರ ಸಾಮ್ರಾಜ್ಯದ ಕುಸಿತದ ನಂತರ ಉಂಟಾದ ರಾಜಕೀಯ ಶೂನ್ಯವನ್ನು ಒಡೆಯರ್ ರಾಜರು ಚಾತುರ್ಯದಿಂದ ಬಳಸಿಕೊಂಡರು. ಸುತ್ತಮುತ್ತಲಿನ ಸಣ್ಣ ಪ್ರದೇಶಗಳು ಮತ್ತು ಪಾಳೆಗಾರರ ಅಧೀನ ಈ ಅವಧಿಯಲ್ಲಿ ಶ್ರೀರಂಗಪಟ್ಟಣ ಪ್ರಮುಖ ರಾಜಕೀಯ ಮತ್ತು ಸೈನಿಕ ಕೇಂದ್ರವಾಗಿ ಬೆಳೆಯಿತು. ಕೋಟೆಗಳನ್ನು ಬಲಪಡಿಸಿ ರಕ್ಷಣಾ ವ್ಯವಸ್ಥೆಯನ್ನು ಸುಧಾರಿಸಲಾಯಿತು. ನದಿತೀರ ಪ್ರದೇಶಗಳಲ್ಲಿ ಗಡಿಭಾಗಗಳನ್ನು ಕಾವಲು ಮಾಡಲು ವಿಶೇಷ ಪಡೆಗಳನ್ನು ನಿಯೋಜಿಸಲಾಯಿತು. ರಾಜರು ಆಡಳಿತ ವ್ಯವಸ್ಥೆಯನ್ನು ಹೆಚ್ಚು ಸಂಘಟಿತಗೊಳಿಸಿದರು. ಪ್ರಾಂತ್ಯಗಳನ್ನು ಹಂತವಾಗಿ ವಿಭಜಿಸಿ ಪ್ರತಿಯೊಂದು ಭಾಗಕ್ಕೂ ಅಧಿಕಾರಿಗಳನ್ನು ನೇಮಿಸಲಾಯಿತು. ತೆರಿಗೆ ಸಂಗ್ರಹಣೆಯಲ್ಲಿ ಶಿಸ್ತಿನ ಕ್ರಮ ಜಾರಿಗೆ ಬಂತು. ರೈತರ ಮೇಲಿನ ಅನಾವಶ್ಯಕ ಭಾರ ಕಡಿಮೆ ಮಾಡಲು ಪ್ರಯತ್ನಿಸಲಾಯಿತು. ಇದರಿಂದ ಕೃಷಿ ಉತ್ಪಾದನೆ, ಕಾವೇರಿ ನದಿ ಮತ್ತು ಅದರ ಉಪನದಿಗಳ ಆಧಾರದ ಮೇಲೆ ನೀರಾವರಿ ವ್ಯವಸ್ಥೆ ವಿಸ್ತರಿಸಲಾಯಿತು. ಹೊಸ ಕೆರೆಗಳು ಮತ್ತು ಕಾಲುವೆಗಳು ನಿರ್ಮಿಸಲಾಯಿತು. ಧಾನ್ಯ, ಮಸಾಲೆ ಮತ್ತು ಇತರ ಬೆಳೆಗಳ ಉತ್ಪಾದನೆ ಹೆಚ್ಚಾಗಿ ಆರ್ಥಿಕ ವ್ಯವಸ್ಥೆ ಬಲವತ್ತಾಯಿತು. ಸಾಂಸ್ಕೃತಿಕವಾಗಿ ಈ ಕಾಲಘಟ್ಟ ಮಹತ್ವದ್ದಾಗಿತ್ತು. ಅರಮನೆಗಳಲ್ಲಿ ಸಾಹಿತ್ಯ, ಸಂಗೀತ ಮತ್ತು ನೃತ್ಯಗಳಿಗೆ ಉತ್ತೇಜನ ನೀಡಲಾಯಿತು. ಮೈಸೂರು ಸಂಸ್ಕೃತಿ ನಿಧಾನವಾಗಿ ತನ್ನದೇ ಆದ ವಿಶಿಷ್ಟ ಗುರುತನ್ನು ಪಡೆಯತೊಡಗಿತು. ಹೀಗಾಗಿ 16-17ನೇ ಶತಮಾನಗಳು ಮೈಸೂರು ರಾಜ್ಯವನ್ನು ಸಣ್ಣ ಪ್ರಾಂತ್ಯದಿಂದ ಸಂಘಟಿತ ಮತ್ತು ಬಲಿಷ್ಠ ರಾಜ್ಯವಾಗಿ ರೂಪಿಸಿದ ಮಹತ್ವದ ಹಂತವಾಗಿತ್ತು. 18ನೇ ಶತಮಾನದಲ್ಲಿ ಮೈಸೂರು ಇತಿಹಾಸದಲ್ಲಿ ಮಹತ್ವದ ತಿರುವು ಕಂಡುಬಂತು. ಸಾಮಾನ್ಯ ಸೈನಿಕನಾಗಿ ಜೀವನ ಆರಂಭಿಸಿದ ಹೈದರ್ ಅಲಿ ತನ್ನ ಶೌರ್ಯ, ಧೈರ್ಯ ಮತ್ತು ತಂತ್ರಜ್ಞಾನದಿಂದ ರಾಜ್ಯದ ಪ್ರಮುಖ ನಾಯಕನಾಗಿ ಹೊರಹೊಮ್ಮಿದನು. ಹೈದರ ಅಲಿ ಮೈಸೂರು ಸೈನ್ಯವನ್ನು ಆಧುನಿಕಗೊಳಿಸುವಲ್ಲಿ ವಿಶೇಷ ಗಮನಹರಿಸಿದನು. ಯುರೋಪಿಯನ್ ಶಸ್ತ್ರಾಸ್ತ್ರಗಳು ಮತ್ತು ತರಬೇತಿಯನ್ನು ಅಳವಡಿಸಿಕೊಂಡು ಪಾದಾತಿ ಪಡೆ, ಅಶ್ವದಳ ಮತ್ತು ತೋಪುಪಡೆಗಳನ್ನು ಬಲಪಡಿಸಿದನು. ವಿಶೇಷವಾಗಿ ಮೈಸೂರು ರಾಕೆಟ್ ಎಂಬ ಆಧುನಿಕ ಯುದ್ಧತಂತ್ರವನ್ನು ಅಭಿವೃದ್ಧಿಪಡಿಸಿದನು. ಅವನ ಆಡಳಿತದಲ್ಲಿ ರಾಜ್ಯದ ಗಡಿಗಳನ್ನು ವಿಸ್ತರಿಸಲು ಯುದ್ಧಗಳನ್ನು ನಡೆಸಲಾಯಿತು. ಮರಾಠರು ಮತ್ತು ಬ್ರಿಟಿಷರ ವಿರುದ್ಧ ನಡೆದ ಸಂಘರ್ಷಗಳು ಮೈಸೂರು ರಾಜ್ಯವನ್ನು ದಕ್ಷಿಣ ಭಾರತದ ಪ್ರಮುಖ ಸೈನಿಕ ಶಕ್ತಿಯನ್ನಾಗಿ ಮಾಡಿತು. ಮೊದಲ ಮತ್ತು ದ್ವಿತೀಯ ಆಂಗ್ಲ-ಮೈಸೂರು ಯುದ್ಧಗಳಲ್ಲಿ ಅವನು ಬ್ರಿಟಿಷರಿಗೆ ತೀವ್ರ ಸವಾಲು. ಹೀಗಾಗಿ ಹೈದರ ಅಲಿಯ ಕಾಲಘಟ್ಟವು ಮೈಸೂರು ರಾಜ್ಯವನ್ನು ಕೇವಲ ಪ್ರಾದೇಶಿಕ ಶಕ್ತಿಯಿಂದ ಶಕ್ತಿಶಾಲಿ ಸೈನಿಕ ಸಾಮ್ರಾಜ್ಯವನ್ನಾಗಿ ಪರಿವರ್ತಿಸಿದ ಮಹತ್ವದ ಅಧ್ಯಾಯವಾಗಿದೆ. ಮುಂದಿನ ಹಂತದಲ್ಲಿ ಈ ಪರಂಪರೆಯನ್ನು ಅವನ ಪುತ್ರ ಟಿಪ್ಪು ಸುಲ್ತಾನ್ ಮುಂದುವರಿಸಿದನು.